ಎಲ್ರಿಗೂ ನಮಸ್ಕಾರ. ನನ್ನ ಚಾನಲ್ಗೆ ನಿಮಗೆಲ್ಲ ಸ್ವಾಗತ. ನಾನಿವತ್ತು ಡ್ರೈ ಫ್ರೂಟ್ಸ್ ಲಡ್ಡು ಮಾಡ್ತಾ ಇದ್ದೀನಿ. ನನ್ನ ರೆಸಿಪಿಗಳು ನಿಮ್ಗೆ ಇಷ್ಟ ಆಗಿದ್ರೆ ವಿಡಿಯೋ ಲೈಕ್ ಮಾಡಿ, ಬೇರೆಯವರಿಗೂ ಶೇರ್ ಮಾಡಿ, ಹಾಗೂ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ. ಬನ್ನಿ ಲಡ್ಡು ಹೇಗೆ ಮಾಡೋದು ನೋಡೋಣ. ಈ ಲಡ್ಡು ತುಂಬ ರುಚಿಯಾಗಿರುತ್ತೆ ಹಾಗೂ ಎಲ್ರಿಗೂ ಇಷ್ಟ ಆಗುತ್ತೆ. ಬಹಳಷ್ಟು ಪೌಷ್ಟಿಕಾಂಶಗಳನ್ನು ಹೊಂದಿರುತ್ತೆ. ನೋಡಿ, ಇದಕ್ಕೆ ಏನೆಲ್ಲ ಬೇಕು ಅಂತ ಹೇಳ್ತಿದ್ದೀನಿ. ಅಕ್ರೂಟು 150 ಗ್ರಾಮ್ನಷ್ಟು ತೊಗೊಂಡಿದ್ದೀನಿ. ಗೇರ್ ಬೀಜ 150 ಗ್ರಾಮ್ನಷ್ಟು ಸಣ್ಣದಾಗಿ ಹೆಚ್ಕೊಂಡಿದ್ದೀನಿ. ದ್ರಾಕ್ಷಿ, ಒಣ ದ್ರಾಕ್ಷಿ, ಇದನ್ನು ಕೂಡ ನಾನು ಅರ್ಧ ಭಾಗ ಮಾಡಿಕೊಂಡಿಟ್ಟಿದ್ದೀನಿ. ಪಿಸ್ತಾ 150 ಗ್ರಾಮ್ನಷ್ಟು, ಬಾದಾಮ್ 150 ಗ್ರಾಮ್ನಷ್ಟು, ಮತ್ತು ಒಣ ಖರ್ಜೂರ 150 ಗ್ರಾಮ್ನಷ್ಟು, ಒಂದು ಕಾಯಿ ಕೊಬ್ಬರಿ ಇದನ್ನ ತುರಿದಿಟ್ಕೊಂಡಿದ್ದೀನಿ. ಮತ್ತೆ 50 ಗ್ರಾಮ್ನಷ್ಟು ಗಸಗಸೆ ತಗೊಂಡಿದ್ದೀನಿ. ಇವಾಗ ಒಂದು ಬಾಣಲೆ ಗ್ಯಾಸ್ ಮೇಲೆ ಇಟ್ಟು ಇದಕ್ಕೆ ಕೊಬ್ಬರಿ ಹಾಕಿ ಸ್ವಲ್ಪ ಹುರಿತಾ ಇದ್ದೀನಿ. ಇದನ್ನ ನೀವು ತುಪ್ಪದ ಜೊತೆ ಬೇಕಾದರೂ ಹುರಿಬೋದು. ನಾನು ಇಲ್ಲಿ ಡ್ರೈ ರೋಸ್ಟ್ ಮಾಡ್ತಾ ಇದ್ದೀನಿ. ಸ್ವಲ್ಪ ಕೆಂಪಗಾಗುವವರೆಗೆ ಹುರಿದ್ರೆ ಸಾಕು, ಜಾಸ್ತಿ ಹುರಿಬೇಕಾಗಿಲ್ಲ. ನೋಡಿ, ಎಷ್ಟು ಬಂದರೆ ಸಾಕಾಗುತ್ತೆ. ಇದನ್ನ ತೆಗೆದಿಟ್ಬಿಟ್ಟು ಇದಕ್ಕಿವಾಗ ತುಪ್ಪ ಹಾಕ್ಕೊಳ್ತಾ ಇದ್ದೀನಿ. ಮೂರು ದೊಡ್ಡ ಸ್ಪೂನಲ್ಲಿ ತುಪ್ಪ ಹಾಕ್ಕೊಂಡಿದ್ದೀನಿ ನಾನು. ನೀವು ಬೇಕಾದ್ರೆ ಜಾಸ್ತಿನೂ ಹಾಕೋಬಹುದು. ಸ್ವಲ್ಪ ತುಪ್ಪ ಕರಗಿದ್ಮೇಲೆ ಇದಕ್ಕೆ ಡ್ರೈ ಫ್ರೂಟ್ಸ್, ಇದರಲ್ಲಿ ಗೇರು ಬೀಜ ಹಾಕ್ತಾ ಇದ್ದೀನಿ, ಅಕ್ರೂಟ್ ಹಾಕ್ತಾ ಇದ್ದೀನಿ, ಬಾದಾಮ್ ಹಾಕ್ತಾ ಇದ್ದೀನಿ, ಪಿಸ್ತಾ ಹಾಕ್ತಾ ಇದ್ದೀನಿ. ಇವನ್ನೆಲ್ಲ ನಾನು ಸಣ್ಣದಾಗಿ ಹೆಚ್ಕೊಂಡಿದ್ದೀನಿ. ಸ್ವಲ್ಪ ಸಣ್ಣದಾಗಿ ಹೆಚ್ಕೊಂಡ್ರೆ ಚೆನ್ನಾಗಿರುತ್ತೆ. ಇವನ್ನೆಲ್ಲ ಈಗ ಸ್ವಲ್ಪ ಲೋ ಫ್ಲೇಮಲ್ಲಿ ಇಟ್ಕೊಂಡು ತುಪ್ಪದಲ್ಲೇ ಹುರಿಬೇಕು. ಸ್ವಲ್ಪ ಹುರಿದ್ರೆ ಸಾಕಾಗುತ್ತೆ, ಕೆಂಪಗಾಗೋದೇನು ಬೇಡ. ಇದಕ್ಕಿವಾಗ ದ್ರಾಕ್ಷಿ ಸೇರಿಸಿದ್ದೀನಿ. ಇವಾಗ ಗಸಗಸೆ ಸೇರಿಸಿದ್ದೀನಿ. ಇನ್ನು ಕೊನೆವರೆಗೂ ಲೋ ಫ್ಲೇಮಲ್ಲೇ ಹುರಿಬೇಕಾಗುತ್ತೆ. ಕೆಂಪಗಾಗಬಾರ್ದು, ಸ್ವಲ್ಪ ತಿರುಗುತ್ತಾನೆ ಇರಬೇಕು. ಇದು ಹುರಿದಾಗಿದೆ. ಇದಕ್ಕೆ ಹುರಿದಿಟ್ಟಂತ ಕೊಬ್ಬರಿನ ಸೇರಿಸಿದ್ದೀನಿ. ಸೇರಿಸಿ ಮಿಕ್ಸ್ ಮಾಡಿ ಒಂದು ಸೈಡಲ್ಲಿ ಇಟ್ಕೊಳ್ತೀನಿ.
ಇವಾಗ ಬಾಣಲೆ ಸ್ಟವ್ ಮೇಲಿಟ್ಟು ಅದಕ್ಕೆ ಬೆಲ್ಲ ಹಾಕ್ತಾ ಇದ್ದೀನಿ ಪಾಕ ಮಾಡಲಿಕ್ಕೆ. ಬೆಲ್ಲ ನಾನಿಲ್ಲಿ 600 ಗ್ರಾಮ್ನಷ್ಟು ತಗೊಂಡಿದ್ದೀನಿ. ಅಂದರೆ ಡ್ರೈ ಫ್ರೂಟ್ಸ್ ಎಷ್ಟು ತಗೊತೀರೋ ಅದರ ಅರ್ಧದಷ್ಟು ಬೆಲ್ಲ ಹಾಕಿದರೆ ಸಾಕಾಗುತ್ತೆ. ನಾನು ಟೋಟಲಿ ಗಸಗಸೆ ಒಂದು ಬಿಟ್ಟು ಬೇರೆಲ್ಲ 200 ಗ್ರಾಮ್ನಷ್ಟು 1 kg 200 ಗ್ರಾಮ್ನಷ್ಟು ತಗೊಂಡಿದ್ದೀನಿ. ಅದಕ್ಕೆ ಅದರ ಅರ್ಧ ಅಂದರೆ 600 ಗ್ರಾಮ್ನಷ್ಟು ಬೆಲ್ಲ ತಗೊಂಡಿದ್ದೀನಿ. ಅದಕ್ಕೆ ಬೆಲ್ಲ ಸ್ವಲ್ಪ ಮುಳುಗೋವರೆಗೆ ನೀರು ಸೇರಿಸಿದ್ದೀನಿ. ಇದನ್ನ ಹೈ ಫ್ಲೇಮಲ್ಲಿಟ್ಟು ಪಾಕ ಮಾಡ್ಕೋಬೇಕು. ಈ ಲಡ್ಡು ತುಂಬಾನೇ ಚೆನ್ನಾಗಿರುತ್ತೆ, ರುಚಿನೂ ಚೆನ್ನಾಗಿರುತ್ತೆ, ತುಂಬ ಪೌಷ್ಟಿಕಾಂಶಗಳನ್ನು ಹೊಂದಿರುತ್ತೆ. ಇದನ್ನ ಸಣ್ಣ ಮಕ್ಕಳಿಗೆ ಕೊಟ್ಟರೆ ಬುದ್ಧಿಶಕ್ತಿ ಚುರುಕಾಗುತ್ತೆ ಅಂತಾರೆ. ಗರ್ಭಿಣಿಯರಿಗೂ ತುಂಬ ಒಳ್ಳೆಯದು. ಬಾಣಂತಿಯರಿಗೆ ಕೊಟ್ಟರೆ ಎದೆ ಹಾಲು ಹೆಚ್ಚುತ್ತೆ. ಋತುಮತಿಯಾದ ಹೆಣ್ಮಕ್ಳಿಗೂ ಇದನ್ನ ದಿನಕ್ಕೊಂದ್ರಂತೆ ಕೊಡ್ತಾ ಬಂದ್ರೆ ತುಂಬ ಒಳ್ಳೆಯದು. ಹೀಗೆ ಯಾರು ಕೂಡ ಸೇವಿಸಬಹುದು ಇದನ್ನ. ದೀಪಾವಳಿ ಹಬ್ಬ ಬೇರೆ ಬಂತು, ಅದಕ್ಕೂ ಮಾಡ್ಬೋದು ನೀವು. ನೋಡಿ ಈ ತರ ಮಧ್ಯೆ ಮಧ್ಯೆ ಚೆಕ್ ಮಾಡ್ತಾ ಇದ್ರೆ ನಿಮ್ಗೆ ಪಾಕ ಆಗಿದೆಯೋ ಅಲ್ವೋ ಅಂತ ಗೊತ್ತಾಗುತ್ತೆ. ನೀರಿಗೆ ಹಾಕ್ಬಿಟ್ರೆ ತಳದಲ್ಲಿ ನಿಲ್ಲುತ್ತೆ ಪಾಕ, ಆದ್ರೆ ಇಲ್ಲ ಅಂದ್ರೆ ಮಿಕ್ಸ್ ಆಗ್ಬಿಡುತ್ತೆ. ನೋಡಿ ಇನ್ನೊಂಚೂರು ಆಗ್ಬೇಕೇನೋ. ನೋಡಿ ಇವಾಗ ಆಗಿದೆ. ಇದು ತಳದಿಂದ ಬಿಟ್ಕೊಳ್ತಾ ಇಲ್ಲ. ನೋಡಿ ಮಧ್ಯೆ ಕಟ್ತಾ ಇದೆ. ಇವಾಗ ಇದು ಪಾಕ ಆಗಿದೆ ಅಂತ ಲೆಕ್ಕ. ಜಾಸ್ತಿನೂ ಮಾಡ್ಕೋಬೇಡಿ, ಕಲ್ ತರ ಆಗ್ಬಿಡುತ್ತೆ ಲಡ್ಡು. ನೀವು ಪಾಕಕ್ಕೆ ಬೇಕಾದ್ರೆ ಅಂಟು ಅಂತ ಒಂದು ಸಿಗುತ್ತೆ ಅಂಗಡಿಯಲ್ಲಿ, ಅದನ್ನ ಸ್ವಲ್ಪ ತುಪ್ಪದಲ್ಲಿ ಹುರಿದು ಪಾಕದ ಜೊತೆ ಸೇರಿಸಿದ್ರೆ ನಿಮ್ಗೆ ಲಡ್ಡು ಆರಾಮಾಗಿ ಕಟ್ಕೊಳ್ಲಿಕ್ಕಾಗುತ್ತೆ. ನಾನಿಲ್ಲಿ ಸೇರಿಸಿಲ್ಲ, ಬೇಕಾದ್ರೆ ಸೇರಿಸ್ಕೋಬಹುದು. ಇವಾಗ ಈ ಪಾಕಕ್ಕೆ ನಾನು ಹುರಿದಿಟ್ಕೊಂಡಂತ ಡ್ರೈ ಫ್ರೂಟ್ಸ್ ಎಲ್ಲ ಸೇರಿಸ್ತಾ ಇದ್ದೀನಿ. ಇದನ್ನ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಸ್ವಲ್ಪ ತಣಿಲಿಕ್ಕೆ ಬಿಡ್ಬೇಕು. ಇದನ್ನ ತಣ್ಣ ನಂತರ ಸ್ವಲ್ಪ ತಣಿದ್ರೆ ಸಾಕು, ಜಾಸ್ತಿ ತಣಿಸ್ಲಿಕ್ಕೆ ಹೋದ್ರೆ ಮತ್ತೆ ಉಂಡೆ ಕಟ್ಟಲಿಕ್ಕೆ ಬರಲ್ಲ. ನೋಡಿ ಈ ತರ ಎಲ್ಲ ಒತ್ತಿ ಉಂಡೆ ಕಟ್ಕೊಳ್ಬೇಕು. ನೋಡಿ ಈ ತರನೇ ಚೆನ್ನಾಗಿ ಬರುತ್ತೆ. ಅದು ರುಚಿನೂ ಚೆನ್ನಾಗಿರುತ್ತೆ. ಎಲ್ಲಾನು ಉಂಡೆ ಕಟ್ಕೊಂಡಿದ್ದೀನಿ. ನೀವು ಒಂದ್ಸಲ ಟ್ರೈ ಮಾಡಿ.
ದೀಪಾವಳಿ ಹಬ್ಬದ ಶುಭಾಶಯಗಳು ಎಲ್ರಿಗೂ.